ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಜವಾಗ್ಲೂ ಅಳಿಯಂದ್ರು ಇಲ್ಲಿ ಬರ್ತೀನಿ ಅಂದ್ರೆ ನಯ್ಯ ಸುಮ್ಮನೆ ನಿಂಗೆ ಇಲ್ಲಿ ಬರೋಕೆ ಹೇಳ್ತಿದ್ನ ಪುಟ್ಟಮ್ಯ. ಅಳಿಯಂದ್ರು ಬರ್ತಾವ್ರೆ, ಜೊತೆ ನಾನು ಬರ್ತಾವ್ರೆ. ಓಹೋ ಪುಟ್ಟಕ್ಕ ನಮಸ್ಕಾರ. ನಾವು ಇಲ್ಲಿ ಗಂಟ ಏನು ಗೋಪಾಲ ಪುಟ್ಟಕ್ಕನ ಕುಡಿಯೋಕೆ ಕರ್ಕೊಂಡ್ಬಿಟ್ಟಿದ್ದೇನು? ಯಾಕೆ ಇರ್ಬೋದ್ರ? ಹೆಂಗಾಯ್ತು ಮೈಗೆ? ಊರೊಳಗೆ ಇಂಥ ಅಂಗಡಿ ತೆಗಿಬಾರ್ದು ಅಂತ ಗೊತ್ತಿಲ್ವ ನಿಂಗೆ? ಓಹೋ ಒಂದು ಕಾಲದಲ್ಲಿ ಗಂಟ ಕುಡಿತಿದ್ದವ್ ನೀನು, ಈಗೇನು ಪುಟ್ಟಕ್ಕನ ಕೈ ರುಚಿ ತಿಂದು ಸನ್ಯಾಸಿ ಆಗ್ಬಿಟ್ಟ? ಮಾಡಿ ನಮ್ಮೂರಾಗೆ ಇಂಥ ಅಂಗಡಿಗಳೆಲ್ಲ ತೆಗಿಸ್ಬಾರ್ದು ಅಂತೇಳಿ ಊರ ಜನ ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನೀವು ನೋಡಿದ್ರೆ ಇಲ್ಲೇ ಬಂದು ತೆಗ್ದಿದ್ದೀರಾ. ಇಲ್ಲಿ ಹೆಣ್ಮಕ್ಳೆಲ್ಲ ಹೆಂಗೆ ಓಡಾಡ್ಬೇಕು? ಯಾಕೆ ಓಡಾಡ್ತೀರಾ? ಏರ್ಪತ್ರ ಯಾರ್ಯಾರು ಕೈ ಬಿಸಿ ಮಾಡಬೇಕು ಮಾಡಿನೇ ಈ ಕಿತ ಅಂಗಡಿ ಶುರು ಮಾಡಿರೋದು. ಓದ್ಕಿತ ಬಾಟ್ಲೆ ತೆಸ್ದಂಗಲ್ಲ, ಈ ಕಿತ ಏನು ಮಾಡೋಕ್ಕಾಗಲ್ಲ. ಹೋಗ್ತಾ ಇರ್ರಿ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ನೀನು ಕೇಳಕ್ಕಿಲ್ಲಲ್ಲ? ಶಿವನಯ್ಯ ನೀನು ಸುಮ್ಕಿರೋ. ಓಹೋ ನಿಮ್ಮ ಗಂಡ ಕೈ ಮಾಡ್ಬಿಡ್ತಾನ? ಏಯ್, ಕೈ ಮಾಡಂಗೆ ನೀನು ಮಡಿಕಣಕ್ಕಿಲ್ಲ ಅಂತ ಅನ್ಕೊಂಡಿವ್ನಿ. ಓಹೋ ಎಲ್ಲ ಕಾಂದನ್ ಇಲ್ಲೇ ಐತೆ. ಬೇಡದೆ ಇರೋ ಕಳೆ ಬೇಕಾದಷ್ಟು ಬೆಳ್ಕೊಂಡಾಗ ಅದನ್ನ ಕಿತ್ ಬಿಸಾಕಕ್ಕೆ ಸಾಕಷ್ಟು ಕೈಗಳು ಬೇಕಾಗ್ತವೆ. ನಮಸ್ಕಾರ. ವಿಷಯ ಕೇಳ್ಪಟ್ಟೆ, ಎಕ್ಸಾಮ್ ಎಲ್ಲ ಪಾಸ್ ಆಗಿ ದೊಡ್ಡ ಆಫೀಸರ್ ಆಗ್ತಿದ್ದೀರಂತೆ. ಅದನ್ನ ತಡಿಯಕ್ಕೆ ಕೆಲವು ನರಿಗಳು ನಾಲ್ಗೆ ತೆಚ್ಕೊಂಡು ಓಡಾಡ್ತಾವಂತನೂ ಕೇಳ್ಪಟ್ಟೆ. ಈಗೇನಪ್ಪ ಕಷ್ಟಪಟ್ಟು ದುಡಿಯೋನ್ ಎದುರಿಗೆ ಬಂದು ಈ ಥರ ತೊಂದರೆ ಕೊಡ್ತಾ ಇದ್ದೀರಲ್ಲ? ನಾವೇನು ನಿಮಗೆ ತೊಂದರೆ ಕೊಡೋಕೆ ಬಂದಿಲ್ಲ. ನಮ್ಮೂರೊಳಗಡೆ ಇಂಥವೆಲ್ಲ ಬ್ಯಾಡ ಅಂತ ಆಟೆಯ. ಊರೇ ನಿಮ್ಮ ಅಪ್ಪಂದ? ಏಯ್, ಹಂಗೆ ಕೇಳಿದ್ರೆ ಕೋಪ ಬರ್ತೈತೆ ತಾನೆ? ಇಲ್ಲಿ ಎಲ್ರಿಗೂ ಅವ್ರವ್ರದಾದ ಹಕ್ಕೈತೆ. ಅಂದ್ರೆ ಯಾರ್ಯಾರು ಕೈ ಬಿಸಿ ಮಾಡಬೇಕು ಅದನ್ನೆಲ್ಲ ಮಾಡಿದನ್ನು ಮಡಗಿರೋದು ಅಂತ ಹೇಳ್ದ. ಕಾನೂನಿಗೆ ವಿರುದ್ಧ ಇದನ್ನ ಶುರು ಮಾಡಿದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ಅಯ್ಯಯ್ಯೋ, ಈ ವೀರಭದ್ರ ವೀರ ಮಾತ್ರ ಅಲ್ಲ, ಬುದ್ಧಿನೂ ಐತೆ. ಇದು ನಡೆಸ್ತಿರೋ ನಾನು, ಆದರೆ ಓನರು ನಾನಲ್ಲ. ಓ, ಬಾರ್ಗಿನ್ನು ಬೋರ್ಡ್ ಹಾಕಿಲ್ವಲ್ಲ, ಅದೇ ಸಮಸ್ಯೆ ಆಗಿರೋದು. ಏ ಕುಮಾರ, ಬೋರ್ಡ್ ಎಲ್ಲ ರೆಡಿ ಆಗಿಲ್ವಲ್ಲ? ತಗೊಂಬಂದು ನೇತಾಕ್ಲಾ, ಅವಾಗ ತಾನು ಅವ್ರಿಗೆ ಯಾರ್ದು ಅಂತ ಗೊತ್ತಾಗೋದು. ಏನೆಲ್ಲ ಬಾಯಿ ಬಿದ್ದೋದಂಗೆ ನಿಂತ್ಬಿಟ್ಟಿದ್ದೀರಾ? ಬಂಗಾರಮ್ಮನ್ ಬಾರು ಏನ್ ಕಂಟಿ ಸಾಹೇಬ್ರೆ? ನಿಮ್ಮ ಅಮ್ಮವ್ರ ಬಾರ್ ಮುಚ್ಚಬೇಕಂತ ನೀವೇ ಖುದ್ದಾಗಿ ಬಂದಿದ್ದೀರಾ? ಅಮ್ಮವ್ರು ಶುರು ಮಾಡಿರೋದು, ಅಮ್ಮವ್ರನ್ನ ಎದುರಾಕೊಳ್ತೀರ ಪುಟ್ಟಕ್ಕ? ಹತ್ತೆ ಮಾತಿಗೆ ವಿರುದ್ಧವಾಗಿ ಹೋಗ್ತೀರಾ DC ಮೇಡಮ್ ಅವರೇ? ಹೋಗಿ ನೇತಾಕ್ಲಾ? ಎಲ್ಲರೂ ಇಲ್ಲಿ ಗಂಟ ಬಂದಿದ್ದೀರಾ. ಸ್ವೀಟ್ ಅಂಗಡಿ ಆಗಿದ್ರೆ ಎರಡೆರಡು ಮೈಸೂರು ಪಾಕ್ ಕೊಡ್ತಾ ಇದೆ. ಇದು ಬಾರು, ನಿಮ್ಗೆ ಎರಡೆರಡು ಬಿಯರ್ ಕೊಡ್ತೀನಿ, ತಗೊಂಡೋಗಿ. ಅಯ್ಯ, ನಿನ್ನ ಏನು ಆಟಾಡ್ತಾ ಇದೆಯಾ? ಏಯ್, ಸಿಗುತ್ತಾ ಹಾಕ್ಬಿಡ್ತೀನಿ. ಶ್ರೀ ಬಿಡಿ ಶ್ರೀ. ಬೇಡ ಕಂಟಿ, ಬಿಟ್ಬಿಡು. ಅವನ ಹೆಸರತ್ತ ಯೋಗ್ಯತೆನೆಲ್ಲ ನಿಂಗೆ?
ಅಂತದ್ರಾಗ ಅವ್ನ ಹೆಸರು ಇಟ್ಕೊಂಡು ಇಂಥ ಕೆಲಸ ಮಾಡ್ತೀಯ ಹಾಂ? ಶ್ರೀ ನನ್ನ ಮಾತು ಕೇಳ್ತಿರೋ ಇಲ್ವೋ ಬಿಡಿ ಪ್ಲೀಸ್. ಏಯ್ ನನ್ನ ಮೇಲೆ ಯಾಕಲ್ಲ ಕೋಪ ತೋರಿಸ್ತೀಯಾ? ನಾನೇನು ಹುಚ್ಚಾನ? ನಿಮ್ಮ ಅವನ ಹೆಸರು ಹೇಳ್ಕೊಂಡು ಈ ಬಾರ್ ನಡ್ಸೋದಿಕ್ಕೆ? ಈ ಬಾರು ನಿಮ್ಮ ಅವನ್ನೇ. ಅಯ್ಯೋ ನೀನು ನನ್ನೊಂದು ಮಾತು ಮಾತಾಡಿದ್ರೆ ಊತ ಹಾಕ್ಬಿಡ್ತೀನಿ. ಅಷ್ಟೊಂದಿದ್ರೆ ನಿಮ್ಮ ಅವನ್ ಕೇಳಪ್ಪ. ನನ್ನ ಮೇಲೆ ಕೂಗಾಡಿ ಏನು ಪ್ರಯೋಜನ ಇಲ್ಲ. ಈರ್ಭದ್ರ ನಿನ್ನ ಸಾವನ್ನ ನೀನೇ ಮಾಡ್ಕೊತಾ ಇದೆಯಾ? ಸಾಕು ಕಂಡೀವ್ನಿ. ಮೊದಲು ಫೋನ್ ಮಾಡಿ ಕೇಳು, ಆಮೇಲೆ ಕೂಗುವಂತೆ. ಶ್ರೀ ಸಮಾಧಾನ ಮಾಡ್ಕೊಳ್ಳಿ, ಮೊದಲು ಅತ್ತೆಗೆ ಫೋನ್ ಮಾಡಿ. ಈಗ ಕೇಳ್ತೀನಿ, ಇಲ್ಲ ಅಂತ ಹೇಳ್ಬೇಕಲ್ಲ ಮಗನೇ. ಬರ್ದಿಟ್ಕೋ, ಇವತ್ತ ನಿನ್ ಕಡೆ ದಿವಸ. ಕಂಟಿ ಸಾಹೇಬ್ರು ಹೇಳಿ ಕಂಟೇಣ. ಯಾಕಲ್ಲಿ ಅವಂಗೆ ಫೋನ್ ಕೊಡ್ಲ? ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ. ಲೈ ಏಟೆ ಕೆಲಸ ಇದ್ರು ಈಗಿಂದ ಈಗಲೇ ಫೋನ್ ಕೊಡು. ಕಂಟೇಣ ಹೇಳಿದ್ನಲ್ಲ, ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಲೈ ಅದನ್ನ ಅವ್ವ ಹೇಳಿ ಮುಚ್ಕೊಂಡು ಫೋನ್ ಕೊಡ್ಲಾ? ನಿನ್ನ ಹತ್ರನೇ ಮಾತಾಡ್ಬೇಕಂತೆ ಕೂಗಾಡ್ತಿದ್ದಾನೆ. ಏಳು ಕಂಟಿ ಅವ ಈ ಬಾರು ನಿಮ್ಮ ಅವನ್ನೇ. ಅಷ್ಟೊಂದಿದ್ರೆ ನಿಮ್ಮ ಅವನ್ ಕೇಳಪ್ಪ. ನನ್ನ ಮೇಲೆ ಕೂಗಾಡಿ ಏನು ಪ್ರಯೋಜನ ಇಲ್ಲ. ಅಳಿಯಂದ್ರೆ ಅಮ್ಮವ್ರು ಬಂದರು. ಅವ ಫೋನ್ ಆಗಿ ಹೇಳಿದ್ರೆ ಇಲ್ಲಿ ಗಂಟೆ ಯಾಕವ ಬಂದೆ? ಈಟತ್ತು ಇವನ್ ಮಕ್ಕ ನೋಡೋಕ್ಕಾಗ್ತಾರ ನನ್ನ ಕೈಯಲ್ಲಿ. ಅವ ನಿನ್ನ ಹೆಸರಿನಾಗೆ ಬಾರ್ ನಡೆಸ್ತಾವನೆ. ಕಂಟಿ ಸಮಾಧಾನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.